ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇವತ್ತಿನ ದಿವಸ ದೆಹಲಿನಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ MLAಗಳು ಧರಣಿಯನ್ನು ಕೂತಿದ್ದಾರೆ. ಕೇಂದ್ರದಿಂದ ಬರ್ತಾ ಇರತಕ್ಕಂಥ ಹಣ ಭಾಳ ಕಮ್ಮಿಯಾಗಿದೆ, CGST ಹಣವನ್ನು ಕೊಟ್ಟಿಲ್ಲ ಅಂಥೇಳಿ ಸ್ಟ್ರೈಕನ್ನು, ಧರಣಿಯನ್ನು ಮಾಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಶಿವಮೊಗ್ಗ ವಿರೂಪಾಕ್ಷ ವಿನಂತಿಯನ್ನು ಮಾಡ್ಕೊಳೋದೇನು ಅಂತಂದರೆ, ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಜನ ಇವತ್ತಿನ ದಿವಸ GSTನೇ ಕಟ್ತಾ ಇಲ್ಲ, GSTನೇ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಫಾರ್ ಎಕ್ಸಾಂಪಲು, ಬಟ್ಟೆ ಅಂಗಡಿ ಇರ್ಬೋದು, ಚಪ್ಪಲಿ ಅಂಗಡಿ ಇರ್ಬೋದು, ಪಾನಿಪುರಿ ಮಾರಾಟ ಮಾಡ್ತಕ್ಕಂಥವ್ರು ಇರ್ಬೋದು, ಕಬಾಬ್ ಅಂಗಡಿಗಳು ಇರ್ಬೋದು, ಬಿರಿಯಾನಿ ಹೋಟ್ಲುಗಳು ಇರ್ಬೋದು, ದೊಡ್ಡ ಹಣ್ಣಿನ ವ್ಯಾಪಾರಿಗಳು ಇರ್ಬೋದು, ಮಾಂಸದ ಅಂಗಡಿಯವರು ಸಮೇತ ಕೆಲವರು GSTಯನ್ನು ಮಾಡಿಸಿಲ್ಲ. ದಿನ ಲಕ್ಷಾಂತರ ರೂಪಾಯಿ ಎಲ್ಲ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರೆ. ನಮ್ಮಲ್ಲಿ ಸರಿಯಾಗಿ GSTನ ಇವರು ವಾಣಿಜ್ಯ ಇಲಾಖೆಯವರು ಸರ್ವೆ ಮಾಡಿ ಅದನ್ನು ಎಲ್ಲದನ್ನು ಸರ್ವೆ ಮಾಡಿ ಎಲ್ಲರೂ GST ಕಟ್ಟೋಂಗಾದರೆ ದಯಮಾಡಿ ಭಾಳಷ್ಟು ಹಣ ಸಂಗ್ರಹ ಆಗುತ್ತೆ, ಲಕ್ಷಾಂತರ ಕೋಟಿ ಸಂಗ್ರಹ ಆಗುತ್ತೆ ಅಂತೇಳಿ ನಾನು ಶಿವಮೊಗ್ಗ ವಿರೂಪಾಕ್ಷ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ನಮ್ಮ ಶಿವಮೊಗ್ಗದಲ್ಲಿ ಗಾಂಧಿ ಬಜಾರಲ್ಲೇ ಒಂದು ಕಡೆ ಹೋದರೆ ಎಷ್ಟೊಂದು ಅಂಗಡಿಗಳಲ್ಲಿ GSTನೇ ಮಾಡಿಸಿಲ್ಲ. ನಾನು ಕೇಳ್ತಾ ಇರ್ತೀನಿ, ಇಲ್ಲ ನಮ್ಮದು 40 ಲಕ್ಷದ ಒಳಗಿದೆ ವರಮಾನ ಅಂತಾರೆ, ವ್ಯಾಪಾರ ಅಂತಾರೆ, ಆದರೆ 40 ಲಕ್ಷಕ್ಕಿಂತ ಜಾಸ್ತಿ ಇದೆ. ದಯಮಾಡಿ ಸರ್ಕಾರದವರು ಇದ್ರ ಬಗ್ಗೆ ಗಮನ ಹರಿಸಿ ಭಾಳ ಸ್ಟ್ರಿಕ್ಟಾಗಿ GST ಕಲೆಕ್ಟ್ ಮಾಡೋಂಗೆ ಮಾಡಿದರೆ ಎಲ್ಲದು